ನಮಸ್ಕಾರ ಸಮಸ್ತ ವೀಕ್ಷಕರಿಗೆ ಬಂಧುಗಳೇ, ಆಯುಷ್ ಟಿವಿಯ ಮನೆ ವೈದ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಫಿಟ್ಸ್ ಅಥವಾ ಮೂರ್ಛಾ ರೋಗದ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಈ ಮೂರ್ಛಾ ರೋಗ ಅಂದ್ರೆ ಏನು, ಯಾತಕ್ಕಾಗಿ ಬರುತ್ತೆ, ಹಾಗೆ ಇದನ್ನು ನಿಯಂತ್ರಿಸಿಕೊಳ್ಳೋದು ಹೇಗೆ, ಪರಿಹಾರ ಮನೆಯಲ್ಲಿ ಏನು ಮಾಡಿಕೊಳ್ಳಬಹುದು, ಇದು ಅನುವಂಶೀಯವೇ ಅಲ್ಲವೇ, ಈ ಎಲ್ಲ ವಿಚಾರಗಳ ಬಗ್ಗೆ ಸಂಕ್ಷಿಪ್ತವಾದ ವಿವರಣೆಯನ್ನ ಕೊಡ್ಲಿಕ್ಕೆ ಇಚ್ಛಿಸ್ತೇನೆ. ನಾನು ನಿಮ್ಮ ಪಾರಂಪರಿಕ ಆಯುರ್ವೇದ ವೈದ್ಯ ಹರಿಕುಮಾರ್, ಯೋಗ ಸಂಜೀವಿನಿ ಆಯುರ್ವೇದ ಕೇಂದ್ರ, ಮೈಲನಹಳ್ಳಿ, ನೆಲಮಂಗಲ. ಸ್ನೇಹಿತರೆ, ಈ ಮೂರ್ಛೆ ರೋಗ ಸಾಧಾರಣವಾಗಿ ಹೆಚ್ಚು ಕಾಣಿಸ್ಕೊಳ್ತಕ್ಕಂಥದ್ದು ಒಂದು 20ರಿಂದ 40 ವಯಸ್ಸು ಈ ಒಂದು ಆಸುಪಾಸಿನಲ್ಲಿರ್ತಕ್ಕಂಥ ಜನಗಳಲ್ಲಿ ಹೆಚ್ಚು ಕಾಣಿಸ್ಕೊಳುತ್ತೆ. ಕೆಲವರಿಗೆ ಚಿಕ್ಕಂದಿನಿಂದನೂ ಶುರು ಆಗುತ್ತೆ. ಸೊ ಇನ್ನು ಕೆಲವರಿಗೆ ಒಂದು 50 ವರ್ಷ ದಾಟಿದ ನಂತರ ಕಾಣಿಸ್ಕೊಳ್ಳುತ್ತೆ. ಸೊ ಹೀಗೆ ಇದು ಇದೇ ರೀತಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹಾಗೆಯೇ ಕೆಲವರಿಗೆ ಅನುವಂಶೀಯವಾಗಿಯೂ ಕೂಡ ಈ ಸಮಸ್ಯೆ ಕಾಡುತ್ತೆ. ಯಾರಿಗೋ ಮನೆಯಲ್ಲಿ ಮೂರ್ಛೆ ರೋಗ ಇತ್ತು, ನೆಕ್ಸ್ಟ್ ಮುಂದಿನ ಪೀಳಿಗೆಯಲ್ಲಿ ಅದು ಬಂದಿದೆ. ಇಂತಹ ಒಂದಷ್ಟು ಕೇಸಸ್ ಅನ್ನು ನಾವು ನೋಡ್ತೀವಿ. ಹಾಗೆ ಯಾರಿಗೂ ಇಲ್ಲದಿದ್ದಾಗ ಹೊಸದಾಗಿ ಶುರುವಾಗಿರತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಈ ಮೂರ್ಛೆ ರೋಗಕ್ಕೆ ಮೂಲ ಕಾರಣ ಏನಪ್ಪಾ ಅಂತಂದ್ರೆ ಮೆದುಳಿನಲ್ಲಿ ಆಗ್ತಾ ಇರತಕ್ಕಂಥ ರಕ್ತ ಸಂಚಾರ ಅಂತ ಹೇಳ್ಬೋದು. ಮೆದುಳಿನಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗದೇ ಇದ್ದಾಗ ಮೂರ್ಛೆ ರೋಗಕ್ಕೆ ಅದು ಒಂದು ಕಾರಣ ಆಗುತ್ತೆ. ಹಾಗೆಯೇ ಯಾವ ವ್ಯಕ್ತಿ ಅತಿ ಹೆಚ್ಚು ಭಯ ಪಡ್ತಾನೆ, ಅತಿ ಹೆಚ್ಚು ಭಯಭೀತನಾಗಿರ್ತಾನೆ, ಅಂಥವರಲ್ಲಿ ಮೂರ್ಛಾ ರೋಗ ಕಾಣಿಸ್ಕೊಳ್ಳುತ್ತೆ. ಸೊ ಹಾಗೆ ಕೆಲವು ವ್ಯಕ್ತಿಗಳಿಗೆ ಕೆಲವೊಂದು ಜಾಗಕ್ಕೆ ಹೋದಾಗ, ಅಂದ್ರೆ ಈಗ ನೀರನ್ನು ನೋಡಿದಾಗ ಆಗುವಂಥದ್ದು, ಅಥವಾ ಬೆಂಕಿಯನ್ನು ನೋಡಿದಾಗ ಆಗುವಂಥದ್ದು, ಎಲ್ಲೋ ದೊಡ್ಡದಾಗಿರ್ತಕ್ಕಂಥ ಹೆಚ್ಚು ಜನಸಮೂಹವನ್ನು ನೋಡಿದಾಗ ಮೂರ್ಛೆ ಆಗುವಂಥದ್ದು, ಹೀಗೆ ಬೇರೆ ಬೇರೆ ಕಾರಣಗಳು ಇರುತ್ತೆ. ಸೊ ಇನ್ನು ಇದು ಬಂದ ನಂತರ ಹೇಗೆಲ್ಲ ಬಿಹೇವ್ ಮಾಡ್ತಾರಪ್ಪ ಜನಗಳು ಅಂತ ಹೇಳಿದ್ರೆ, ಕೆಲವರಿಗೆ ಮೈಯೆಲ್ಲ ನಡುಕ ಬಂದು ಏಕಾಏಕಿ ದಡಾರ್ ಅಂತ ಬೀಳುವಂಥವ್ರು ಇರ್ತಾರೆ. ಇನ್ನು ಕೆಲವರು ನಾಲಿಗೆಯನ್ನ ಕಚ್ಚಿ ಒದ್ದಾಡ್ತಾ ಇರ್ತಾರೆ. ಇನ್ನು ಕೆಲವರಿಗೆ ಬಾಯಲ್ಲಿ ನೊರೆ ಬರ್ತಿರುತ್ತೆ. ಸೊ ಕುಳಿತಲ್ಲಿಯೇ ಮೈ ಸಂಪೂರ್ಣ ನಡುಕ ಆಗಿ ಏನ್ ಮಾಡ್ತಾ ಇದ್ದೀನಿ ಅನ್ನುವಂತಹ ಒಂದು ಅವರಿಗೆ ಗೊತ್ತಾಗೋದೇ ಇಲ್ಲ. ಸೊ ತಾನು ಹೇಗೆ ವರ್ತಿಸ್ತಿದ್ದೀನಿ ಅನ್ನೋದು ಗೊತ್ತಾಗದ ರೀತಿಯಲ್ಲಿ ಅವರು ವರ್ತನೆಯನ್ನ ಮಾಡ್ತಿರ್ತಾರೆ. ಇನ್ನು ಕೆಲವರು ಜೋರಾಗಿ ಅರ್ಚ್ತಾ ಇರ್ತಾರೆ. ಸೊ ಹೀಗೆಲ್ಲ ಇದೆ. ಸೊ ಹೀಗೆ ಹಲವಾರು ರೀತಿಯಲ್ಲಿ ನಾವು ಈ ರೋಗವನ್ನ ಕಾಣ್ತೇವೆ. ಈ ಮೆದುಳಿನಲ್ಲಿ ಏಕಾಏಕಿ ಆಗುವಂತಹ ಒಂದು ಪ್ರಕ್ರಿಯೆ ಅಂತ ಹೇಳ್ಬೋದು, ಉನ್ಮಾದ ಅಂತ ಕೂಡ ಇದನ್ನ ಹೇಳ್ತಾರೆ. ಈ ಉನ್ಮಾದ ಆದಾಗ ಸಡನ್ ಆಗಿ ತಗೊಳ್ಳೋಕೆ ಕೆಪಾಸಿಟಿ ಇರೋದಿಲ್ಲ ಅದಕ್ಕೆ. ಸೊ ತನ್ನ ಏಕಾಏಕಿ ತನ್ನ ಒಂದು ಚೈತನ್ಯ ಇಡೀ ಮೆದುಳಲ್ಲಿ ಸಂಚಾರ ಆಗಿ ಅನ್ಕಂಟ್ರೋಲ್ಡ್ ಆಗಿ, ಸೊ ಈ ಸಮಸ್ಯೆಯಿಂದ ಬಳಲ್ತಾ ಇರ್ತಕ್ಕಂಥ ವ್ಯಕ್ತಿ ತನ್ನ ಆಕ್ಟಿವಿಟೀಸ್ ಅನ್ನ ಮಾಡ್ತಾ ಇರ್ತಾನೆ. ಸೊ ಹೀಗೆ ಬೇರೆ ಬೇರೆ ರೀತಿಯ ಗುಣಲಕ್ಷಣಗಳು ಇದರಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಹಾಗೆ ಇದು ಬರೋದಕ್ಕಿಂತ ಮುಂಚೆ ನಾವೇನಾದ್ರೂ ಐಡೆಂಟಿಫಿಕೇಶನ್ ಮಾಡಕ್ ಸಾಧ್ಯನಾ ಅಂತ, ಈ ಬರ್ತಾ ಇದೆ ಅನ್ನುವಂಥ ವ್ಯಕ್ತಿ ಯಾವ್ದಾದ್ರೂ ಒಂದು ಸಿಗ್ನಲ್ ಅನ್ನ ಕೊಡ್ತಾ ಇರ್ತಾನೆ. ನಾವು ಅದನ್ನ ಗಮನಿಸ್ಕೊಳ್ಬೇಕು ಅಷ್ಟೇ. ಯಾವುದೋ ಒಬ್ಬ ವ್ಯಕ್ತಿಗೆ ಮನೆಯಲ್ಲಿ ಈ ಮೂರ್ಛೆ ರೋಗ ಇದೆ ಅಂತಾದ್ರೆ ನೀವು ಬೇಕಾದ್ರೆ ಗಮನಿಸಿ ನೋಡಿ. ಸೊ ಅಲ್ಲಿ ಆ ವ್ಯಕ್ತಿ ಒಂದು ಸಿಗ್ನಲ್ ಏನಾದ್ರೂ ಒಂದು ಕೊಡ್ತಿರ್ತಾನೆ. ಸಡನ್ ಆಗಿ ಮಾತು ನಿಲ್ಲಿಸಿ ಸುಮ್ಮನೆ ಕೂತ್ಕೊಂಡ್ಬಿಡೋದು, ಒಂಥರ ಚಲನವಲನಗಳನ್ನೇ ಮಾಡದೇ ಇರತಕ್ಕಂಥದ್ದು, ಒಂದು ಸನ್ನಿವೇಶಗಳನ್ನ ನೋಡ್ತಿರ್ತೀವಿ. ಆಮೇಲೆ ಸಡನ್ ಆಗಿ ಗಾಬರಿ ಆಗುವಂಥದ್ದು, ಇಂತಹ ಒಂದು ಲಕ್ಷಣಗಳನ್ನು ನಮಗೆ ಕಾಣಿಸ್ತಾ ಇರ್ತವೆ. ಹಾಗೆ ಕೆಲವರಿಗೆ ಇಡೀ ದೇಹದಲ್ಲಿ ಪೇನ್ ಬಂದ್ಬಿಡುತ್ತೆ ಇಮಿಡಿಯೇಟ್ ಆಗಿ. ಸೊ ಇದ್ದಕ್ಕಿದ್ದಾಗೆ ಪೇನ್ ಬಂದಿರುತ್ತೆ ಎಂಟೈರ್ ಬಾಡಿಯಲ್ಲಿ. ಸೊ ಅವರು ಮೈ ಮುರಿಯುವಂಥದ್ದು ಅಥವಾ ಬೇರೆ ಏನೋ ಒಂದು ಲಕ್ಷಣವನ್ನು ತೋರಿಸ್ತಿರ್ತಾರೆ. ಈ ಒಂದು ಲಕ್ಷಣಗಳು ಕಂಡುಕೊಂಡಾಗ ಕೂಡ ಇಮಿಡಿಯೇಟ್ ಆಗಿ ನಾವು ಅದನ್ನ ಆ ಗುಣಲಕ್ಷಣವನ್ನು ನಾವು ಗಮನಿಸ್ಲಿಕ್ಕೆ ಕೂಡ ಸಾಧ್ಯ ಇದೆ. ಸೊ ಹೀಗೆ ಹಲವಾರು ಕಾರಣಗಳು, ರೀಸನ್ಗಳು ಇದಕ್ಕಿದೆ. ಸೊ ಹಾಗೆ ಇಂತಹ ವ್ಯಕ್ತಿಗಳು ಮನೆಯಲ್ಲಿದ್ದಾರೆ ಅಂತಂದ್ರೆ ಆದಷ್ಟು ಸ್ವಲ್ಪ ಕೇರ್ಫುಲ್ ಆಗಿ ಅವರನ್ನ ಹ್ಯಾಂಡಲ್ ಮಾಡಬೇಕು ಮತ್ತೆ ನೋಡ್ಕೊಳ್ಳೇಬೇಕು. ಸೊ ಯಾಕೆಪ್ಪ ಅಂತಂದ್ರೆ ನೀರಿನ ತೊಟ್ಟಿ ಇದೆಯೋ, ಇಲ್ಲ ಕೆರೆ ಬಾವಿಗಳ ಹತ್ರ ಹೋದಾಗಲೋ, ಅಥವಾ ಬೆಂಕಿ ಅಡುಗೆ ಮನೆಯಲ್ಲಿದ್ದಾಗಲೋ, ಅಥವಾ ಸ್ನಾನಕ್ಕೆ ಹೋದಾಗಲೋ, ಸೊ ಏಕಾಏಕಿ ಅಲ್ಲಿ ಅವರಿಗೆ ಮೂರ್ಛೆ ಬಂತು ಅಂತಂದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಸೊ ಹಾಗಾಗಿ ಸದಾ ಅವರನ್ನ ಒಂದು ಸ್ವಲ್ಪ ಕಾನ್ಶಿಯಸ್ ಆಗಿ ಅವರನ್ನ ಗಮನಿಸ್ತಾ ಇರಬೇಕಾದಂಥದ್ದು ಉಳಿದ ಎಲ್ಲ ಮನೆಯ ಸದಸ್ಯರ ಒಂದು ಜವಾಬ್ದಾರಿಯೂ ಕೂಡ ಆಗಿರುತ್ತೆ.
ಸೊ ಇಲ್ಲ ಅಂತಂದ್ರೆ ಅದು ಡ್ಯಾಮೇಜಸ್ ಅನ್ನ ಜಾಸ್ತಿ ಆಗುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಈಗ ಕೊರತೆ ಏನಪ್ಪಾ ಅಂತಂದ್ರೆ, ಸೊ ರಕ್ತ ಸಂಚಾರದ ಕೊರತೆ ಅಂತ ಆದಾಗ ಮೆದುಳಿನಲ್ಲಿ ನರಮಂಡಲದಲ್ಲಿ ಆಗುವಂತಹ ಒಂದು ಸಮಸ್ಯೆ ಇದು. ಈ ಸಮಸ್ಯೆ ಸರಿ ಹೋಗ್ಬೇಕು ಅಂತಾದ್ರೆ, ಸೊ ಅಲ್ಲಿ ರಕ್ತ ಸಂಚಾರ ಚೆನ್ನಾಗಾಗಬೇಕು ಅಂತಾದ್ರೆ ಅಲ್ಲಿ ಒಂದು ದೈಹಿಕ ಶ್ರಮ ಅಲ್ಲಿ ಬೇಕು, ಒಂದು ಅದರ ಜೊತೆಗೆ ಉತ್ತಮ ಆಹಾರದ ಕೊರತೆ ಆಗಿದ್ದಿರಬಹುದು, ಅಥವಾ ಲವಣಾಂಶಗಳ ಕೊರತೆಯೂ ಆಗಿದ್ದಿರಬಹುದು, ಅಥವಾ ರಕ್ತಹೀನತೆಯೂ ಕೂಡ ಆಗಿರ್ಬೋದು. ರಕ್ತಹೀನತೆಯಿಂದಲೂ ಕೂಡ ಫಿಟ್ಸ್ ಬರುವಂಥದ್ದು ಇದೆ. ಹಾಗಾಗಿ ರಕ್ತವನ್ನ ಪರೀಕ್ಷೆ ಮಾಡಿಕೊಂಡು, ಸೊ ನಮ್ಮಲ್ಲಿ ಸರಿಯಾಗಿ ರಕ್ತ ಇದೆಯಾ ಇಲ್ವಾ, ಅದರಲ್ಲಿ ಕೊಬ್ಬಿನಂಶ ಎಷ್ಟಿದೆ, LDL ಮತ್ತೆ VLDL ಅಂತ ಹೇಳ್ತಾರೆ, ಟ್ರೈಗ್ಲಿಸರೈಡ್ಸ್ ಅಂತ ಹೇಳ್ತಾರೆ, ಇವುಗಳನ್ನ ಪರೀಕ್ಷೆ ಮಾಡಿಸ್ಕೊಳ್ತಾ ಇರಬೇಕು. ಸೊ ಇವುಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದ್ರಿಂದ ಕೂಡ ಈ ಒಂದು ಕಾಯಿಲೆಯ ನಿಯಂತ್ರಣವನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಸೊ ಹಾಗೆ ಇಂಥವರಿಗೆ ಏನೆಲ್ಲ ಒಂದು ಪ್ರಿಕಾಷನ್ಸ್ ಅನ್ನ ನಾವು ಮನೆಯಲ್ಲಿ ತಗೊಳ್ಕೊಳ್ಬಹುದಪ್ಪ ಅಂತಂದ್ರೆ, ಆಗ್ಲೇ ಹೇಳಿದಾಗೆ ಅವರಲ್ಲಿ ಯಾವ ಲಕ್ಷಣ ಇದೆ ಅನ್ನೋದನ್ನು ಗಮನಿಸಿಕೊಂಡು ಅಂಥದ್ರಿಂದ ಅವರನ್ನು ದೂರ ಇಡುವಂಥದ್ದು ಒಂದು ಮೊದಲನೇ ಸ್ಟೆಪ್ಪು. ಇನ್ನು ಎರಡನೇ ಸ್ಟೆಪ್ ಆಗಿ ನಾವೇನಪ್ಪ ಮಾಡ್ಬೋದು ಅಂತಂದ್ರೆ, ಸೊ ಇಂಥವರಿಗೆ ಸ್ವಲ್ಪ ಮಾನಸಿಕ ವೈದ್ಯರ ಬಳಿ ಒಂದು ಸಲಹೆ ಮಾರ್ಗದರ್ಶನವನ್ನು ಕೊಡಿಸ್ಬೇಕು. ಅವರಿಗೆ ಯಾವುದರಿಂದ ಬರ್ತಿದೆ, ಭಯ ಬೀಳ್ತರಾಗಿರ್ತಾ ಇರ್ತಾರ ಏನೋ ಅನ್ನೋದನ್ನ ನೋಡಿಕೊಂಡು ಅವರಿಗೆ ಒಂದು ಕೌನ್ಸಿಲಿಂಗ್ ಅನ್ನ ಮಾಡುವಂಥದ್ದು ಉತ್ತಮ. ಅದರ ಜೊತೆಗೆ ಪೂರಕವಾದ ಆಹಾರವನ್ನು ನಾವು ಕೊಟ್ಟು ಅವರ ದೇಹದಲ್ಲಿ ರಕ್ತದ ಮಟ್ಟ ಚೆನ್ನಾಗಿದೆ ಅಂತ ನೋಡಿಕೊಂಡು ಇದನ್ನೆಲ್ಲ ನಾವು ಗಮನಿಸ್ಕೊಳ್ಳೋದಾದ್ರೆ ಮೂರ್ಛೆ ರೋಗದಿಂದ ಹೊರಬರಲಿಕ್ಕೂ ಕೂಡ ಸಾಧ್ಯ ಇದೆ. ಸೊ ಹೀಗೆ ನಾವು ಅವರನ್ನು ಗಮನಿಸ್ತಾ ಇರಬೇಕಾಗುತ್ತದೆ. ಆಹಾರದಲ್ಲಿ ನಾವು ಒಳ್ಳೆಯ ಆಹಾರವನ್ನು ಕೊಡಬೇಕಾಗುತ್ತೆ, ಉತ್ತಮ ಮೇದಾಮ್ಲಗಳು ಸಿಕ್ಕುವಂತಹ ಆಹಾರವನ್ನು ಕೂಡ ನಾವು ಕೊಡಬೇಕಾಗುತ್ತೆ. ಲವಣಾಂಶಗಳು ಅತ್ಯಂತ ಮುಖ್ಯವಾಗಿದೆ. ಇಲ್ಲಿ ಲವಣಾಂಶಗಳು ಕೂಡ ಅಂದ್ರೆ ಸೆಲೇನಿಯಮ್ಮು, ಹಿಮೋಗ್ಲೋಬಿನ್ನು ಮತ್ತೆ ಸೋಡಿಯಂ ಕೊರತೆ ಆದಾಗಲೂ ಕೂಡ ಮೂರ್ಛೆ ರೋಗ ಬರುವಂತಹ ಸಾಧ್ಯತೆ. ಏಕೆಂದ್ರೆ ಈ ಸೋಡಿಯಂನ ಅಂಶ ಮೆದುಳಿನ ಕಾರ್ಯಕ್ಷಮತೆಗೆ ಹೆಚ್ಚು ಬೇಕಾಗುವಂಥದ್ದು. ಸೊ ಅದನ್ನು ಕೂಡ ನಾವು ಆಹಾರದ ರೂಪದಲ್ಲಿ ಅವರಿಗೆ ಕೊಡಬೇಕಾಗತ್ತೆ. ಸೊ ಹೀಗೆ ಈ ಎಲ್ಲ ಒಂದು ಮುನ್ನೆಚ್ಚರಿಕೆಯ ಕ್ರಮವನ್ನು ತೆಗೆದುಕೊಳ್ಳೋದ್ರಿಂದ ಮೂರ್ಛೆ ರೋಗದಿಂದ ಆಗುವಂಥ ತೀವ್ರತೆಯನ್ನು ನಾವು ಕಡಿಮೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ.